ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅರ್ಥನೇ ಇಲ್ಲ. ಪ್ರಕ್ರಿಯೆಯನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ಸೋಮವಾರ ದೆಹಲಿಗೆ ಹೋಗ್ತಾ ಇದ್ದೀನಿ, ಕೇಂದ್ರ ಚುನಾವಣಾ ಆಯುಕ್ತರನ್ನ ಖುದ್ದಾಗಿ ಭೇಟಿ ಮಾಡ್ತೀನಿ, ಪಾರದರ್ಶಕ ಪರಿಷ್ಕರಣೆಗೆ ನಾನು ಮನವಿ ಮಾಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆಲ್ರೆಡಿ 2-3 ವಿಡಿಯೋಗಳನ್ನ ಅವರು ದಾಖಲೆ ಅಂತ ಹೇಳಿ ತೋರಿಸಿದ್ದಾರೆ. ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅಂತಾನೂ ಆರೋಪಗಳನ್ನ ಮಾಡಿದ್ರು. ಈಗ ಖುದ್ದಾಗಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ನಾನೇ ಭೇಟಿ ಮಾಡ್ತೀನಿ ಸೋಮವಾರ ದೆಹಲಿಗೆ ಹೋಗಿ, ಇಲ್ಲಿ ಪಾರದರ್ಶಕತೆಯಿಂದ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. ಸೋಫಾರ್ ಏನ್ ಪ್ರಕ್ರಿಯೆಗಳು ನಡೆದಿದೆ ಅದು ಅಕ್ರಮವಾಗಿ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಕೇಂದ್ರ ನಾಯಕರ ಜೊತೆಗೆ ಇದು ಕೇಂದ್ರದ ನಾಯಕರಿಗಿಂತ ಹೆಚ್ಚಾಗಿ ಚುನಾವಣಾ ಆಯುಕ್ತರು ಮಾಡಬೇಕಾದಂಥ ತೀರ್ಮಾನ, ಸರ್ಕಾರ ಮಾಡೋ ತೀರ್ಮಾನ ಅಲ್ಲ. ಅದರಿಂದ ಚುನಾವಣಾ ಆಯುಕ್ತರಿಗೆ ಚರ್ಚೆ ಮಾಡ್ತೀನಿ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ಚುನಾವಣಾ ಆಯುಕ್ತರಿಗೆ ದೂರು ಕೊಡೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಪತ್ರ ಹಂಚ್ತಾರಲ್ಲ ಹಂಗೆ ಈ ಫಾರ್ಮ್ಗಳನ್ನ ಹಂಚಿದ್ದಾರೆ. ಸಾಮೂಹಿಕ ನಕಲು ರೀತಿಯಾಗಿ ಎಸ್ಐಆರ್ ನಡೀತಾ ಇದೆ. ಕೇಂದ್ರ ಸಚಿವರೆಲ್ಲ ನಾವು ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಚುನಾವಣಾ ಆಯುಕ್ತರಿಗೆ ದೂರು ಕೊಡೋದಾಗಿನೂ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್ಐಆರ್ ಕೇಂದ್ರವಾಗಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಸಾಮೂಹಿಕವಾಗಿ ಊಟಾಕ್ತಾರಲ್ಲ, ಸಾಮೂಹಿಕವಾಗಿ ಆ ನಮೂನೆ ನಡೆದ. ಅಲ್ಲಿ ನಮ್ಮ BLA-2 ರಾಜು ಜರ್ತಾರ್, BLA-1 ರಾಜು ಜರ್ತಾರ್ಗಿರಿದಾಗ ಹೋಗಿ ಅಬ್ಜೆಕ್ಷನ್ ಮಾಡಿದ್ದು ಏನು ಬೇಕಾದ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡ್ ಮಾಡ್ಕೊಂಡು ಹೋಗಂದ್ರೆ BLA-2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನ ಸಾಮೂಹಿಕ ಯಾವ ಅರ್ಥ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರಲ್ಲ ಚುನಾವಣೆ ಮನೆಗೆ, ಅಲ್ಲಿ ಇಲ್ಲೇ ಇವರ ಕರೆದು ಹಂಚ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ, ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟಾರೆ, ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇಂಥಲ್ಲಿ ಹೋಗೆಲ್ಲ SIR ಮಾಡಿಸುವರಂತ. ಇದು SIR ರೀತಿ ಅಲ್ಲ. ಇದು ವಾರ್ಡ್ ನಂಬರ್ 63 ಬೂತ್ ನಂಬರ್ 19 ಗಣೇಶ್ ಪೇಟೆಯ ಮುಕ್ಕೇರಿ ಓಣಿಯ ಸಮುದಾಯ ಭವನದಲ್ಲಿ SIR ಪ್ರಕ್ರಿಯೆ ಸಾಮೂಹಿಕ ನಕಲ್ ಅಂತ ಹೇಳ್ತಾರಲ್ಲ, ಹಂಗೆ ನಡೆಯೋದಿಲ್ಲ. ಇನ್ನು ಎಸ್ಐಆರ್ ಸರಿಯಾಗಿ ಆಗ್ತಿಲ್ಲ ಅಂತೇಳಿ ಸಂಸದ ಯದುವೀರ್ ಕೂಡ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆಗಲೇ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಕುಮಾರಸ್ವಾಮಿ ಅವರು, ಸುಶ್ರೀ ಶೋಭಾ ಕರಂದ್ಲಾಜೆ ಅವರು ಸಮಸ್ಯೆಗಳು ವಿಡಿಯೋ ಮೂಲಕನೂ ಕೂಡ ಹೇಳಿದ್ದಾರೆ. ಮತ್ತೆ ರಾಮನಗರದಲ್ಲಿ ಮತ್ತೆ ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತೋರಿಸಿದ್ದಾರೆ, ನಿಮ್ಮ ಮುಂದೆ ಅದನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ನರಸಿಂಹರಾಜ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಗಮನಿಸಿದ್ವಿ. ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ. ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಚೋಲ್ಟ್ರಿ ಅಥವಾ ಯಾವುದೋ ಒಂದು ಹಾಲು ಅಥವಾ ಕೆಲವು ಕಡೆ ನಾವು ಕೇಳಿದೀವಿ, ಮಸೀದಿಲೂ ಕೂಡ ಹೋಗ್ಬಿಟ್ಟು ಇವತ್ತು ಅವರು ಎಲ್ಲ ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಎಲ್ಲ ಡಾಕ್ಯುಮೆಂಟು ವೆರಿಫಿಕೇಶನ್ ಮಾಡ್ತಾ ಇದಾರೋ ಇಲ್ವೋ ಅಂತಾನು ನಮ್ಗೆ ಯಾವುದೇ ರೀತಿಯ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಅಂತ